ಏನ್ ಹೇಳ್ತಾನ ಮಗ ನೋಡು ಅಂತೇಳಿ ದೂರದಾಗ ಕುತ್ಕೊಂಡ್ರಪ್ಪ ಅನ್ರಿ ಅಲ್ಲಿಂತ್ರ ಬಂದೆ ನೋಡ್ ಪಟ್ಕ ಎಂತ ಪಟ್ಕನ ಹೋಗ್ಯ ನಮ್ ಧಾರವಾಡ ಕಡೆ ಟೆಪ್ಪಿಗೆ ಅವ ಯಾಕಂದ್ರೆ ಯಾರಿಗ ತೆಗೆದು ಹಾಕಕ್ ಚಲೋ ಆಕತ್ತ ಟೆಪ್ಪಿಗೆ ದೌಡ್ ಆಕತ್ತ ಹಾಕಕ್ ನೋಡ್ಲಿ ಅವ್ ಟೆಪ್ಪಿಗೆ ಅಂತ ಪಟ್ಕ ಎಲ್ಲಿ ಬರ್ತಾವ್ರಿ ಈಗ ನೋಡಿ ಎಂತಂತ ಪಟ್ಕ ಅವ ದೂತ್ ಬಿದ್ದಾವ ಅನ್ರಿ ಸಾಂಬದೇ ಪಾರ್ವತಿ ಶಿವ ಹರ ಹರ ಮಹಾದೇವ ಜಗದ್ಗುರು ಚಂದ್ರಶೇಖರ ಸ್ವಾಮಿ ಮಹಾರಾಜ್ ಕಿ ಜಗದ್ಗುರು ಸಿದ್ಧಲಿಂಗ ಶಿವಯೋಗಿ ಮಹಾರಾಜ್ ಕಿ जगतगुरु अभिनव सिद्धलिंग शिवयोगी महाराज की सर्व साधु संत महाराज की सोमने कुंदार महाराज की ಅವರು ದೇವರು ಅಂತ ತಿಳ್ಕೊಂಡಾರ ಗಾಡಿ ಇಳ್ಕಲ್ ಬುದ್ಧಿ ಉಳಾಕತ್ತಾಗ ಉಳಿತ ಬೇಕಾದ ಹೈ ಅಂತ ಯಾವ್ದು ಗಾಡ್ಯಾಗ ಕೈ ಸಿಕ್ಕಿತ್ತಂತ ಕೈ ಅಂತ ಜೈ ಜೈ ಅಂತಿದ್ರ ಕೈ ಹಾರ್ಗಳು ಹೊರಟ ಕೈ ಸಿಕ್ಕಿತ್ತಂತ ಗಾಡ್ಯಾಗ ಕೈ ಅಂತಿದ್ದಂತವ ಅಂದ್ರೆ ಕ್ಯಾನ್ವಾಸ್ಗೆ ಹೋಗಿದ್ರು ಕಾದತ್ತವ ಇರ್ಲ ಅವ್ರ ಬಳಿ ನಮಗೆ ಅವ್ ಕೈ ಅಂತೀವಿ ಜೈ ಜೈ ಅಂತಿದ್ರ ಆ ಕೈ ಜೈ ಅಂತ ಸಿಕ್ಕ ಕೈಗೆ ಹಂಗ ಗಾಡಿ ಎಳ್ಕಲ್ ಬಿದ್ದು ಉಳಾಕತ್ತ ಹಂಗ ಉಳಿದ ಹೇಳಿ ದಾನ ಕರ್ಣ ಸೂರ್ ಅಂತ ಹೇಳಿ ಅಂತಾರಲ್ಲ ಕರ್ಣ ಕರ್ಣನಂತೆ ನೀ ದಾನಿಯಾದೆ ಆ ಕರ್ಣನಂತೆ ನೀ ದಾನಿಯಾದೆ ನನ್ನ ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನಂತರಂಗವ ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣನಂತೆ ನೀ ದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ
ಏನಿಗ ನಿನ್ನನ್ನು ಮರೆಯುವರು ಆ ಕರ್ಣನಂತೆ. ಸ್ನೇಹದಲ್ಲಿ ಹಿತವುಂಟು, ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆ ಉಂಟು. ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆ ಉಂಟು. ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ, ಬಂಗಾರದಂತ ಗುಣವು ನಿನ್ನಲ್ಲಿ ಇರುವಾಗ, ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು, ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದೆಲ್ಲುಂಟು. ಆ ಕರ್ಣನಂತೆ ನೀ ದಾರಿಯಾದೆ, ಇನ್ನೊಂದು ಜೀವಕ್ಕೆ ಶಿವಸಾಂಬರೈನವ ಪಾರ್ವತಿ ಶಿವ ಹರ ಹರ ಎಷ್ಟು ಅರ್ಥ ಐತಿ ನೋಡ್ರಿ. ಕರ್ಣನ ಮೈ ಮ್ಯಾಲ ಚಿಲಕತ್ತಿನ ಅಂಗಿತ್ತಂತ, ಆ ಅಂಗಿನ ಕಿತ್ಕೊಟ್ಟ ಅದನ್ನ ಪ್ರಾಣ ಅದರಿಂದ ಹೋಗ್ತಿತ್ತು. ಅದನ್ನ ಇನ್ನೊಬ್ಬರಿಗೆ ಒಳ್ಳೇದಾಗ್ತಂದ್ರೆ ಅದ್ರದ್ದು ನೀವು ಪಿಕ್ಚರ್ ಒಳಗೆ ಬಂದಿತ್ತಂತ ಯಾರೋ ಕಿಡ್ನಿ ಕೊಟ್ರಂತವ್ರು ಬ್ಯಾರೆ ಆಗು ಅನ್ಕೊಂಡ್ರು ಸಂದರ್ಭದೊಳಗೆ ನನಗೆ ಗೊತ್ತಿಲ್ಲ. ಸ್ಟೋರಿ ಹೇಳಿದ್ರೆ ಈ ಹಾಡಿನ ಅರ್ಥ ತನ್ನ ಕಿಡ್ನಿ ಕೊಟ್ಟೆ ಅವ್ರ ತಂಗಿ ಲಗ್ನಕ್ಕೆ ಇನ್ನೊಂದು ಜೀವಕ್ಕೆ ಆಶ್ರಯ ಆಗಿದೆ ಅಂತ ಒಂದು ಪಿಕ್ಚರ್ನ ಹೆಸರು ಹೇಳಿದ್ ನಮ್ಗೆ ಗೊತ್ತಿಲ್ಲ. ಅದು ಸ್ವಾಮಿ ಪಿಕ್ಚರ್ ನೋಡ್ತಾನ ಮಗ ಅಂದ್ರೆ ಅದಕ್ಕೋಸ್ಕರವಾಗಿ ಇವತ್ತ ಪೂಜೆ ಯಾವ ಅಭಿನವ ನಮ್ಮ ಸಿದ್ಧಲಿಂಗ ಅಪ್ಪಗಳು ಕರುಣವಿರಲಿ ಜೀವರಳು ನೀತಿ ವಿಧನಾಗ, ನೀತಿ ವಿಧನಾಗ ಹೊರೆ ಕೊಡ್ತಿದ್ದಾರೆ ನಮ್ದು ಬೇಷಸುವ ಮುಂದೆ ಹೇಳ್ಕೊಂತ ಹೋಗಿದ್ದಾರೆ ಅವ್ರ ಅಪ್ಪ. ಕರುಣ ಸಮಯದ ಕೂಡಿ ಹೇಳಿದ್ರಲ್ಲ, ಮನಿ ಮಾಲಕ್ ಹುಂಚಿ ಗಿಡ ಹಾಕಿ ಬ್ಯಾಡ್ ಬಡಿಗೆ ತಗೊಂಡ್ ಬಡಿಗಿಲ್ಲ ಬಡ್ಕೊಂಡ ಎಲ್ಲ ಉದುರ್ಸ್ಕೊಂಡ್ ಹೋಗಿರ್ತಾರ. ಬಂದು ನೋಡಿದ ಉಳಿದಿರ್ತಾವ, ಹರ್ಕೊಳಕ್ ಹೋದ್ರೆ ಕಾಲ ಮುರಿದ, ಕಲ್ಲು ಹೋಗ್ಯಾಕ ಹೋದ್ರೆ ಕೈಯ ಹೋಗೋದ, ಬಿರ್ಸಾಕ್ ಹಂಗೆ ಉಳಿದಿರ್ತಾವ. ಎಲ್ಲ ಉದುರ್ಸ್ಕೊಂಡ್ ಬಿಟ್ಟಾರೆ. ಈಗ ನಮ್ಮೆಲ್ಲ ಬಸಯ್ಯದಾರು, ಶಿವಪುತ್ರ ಅಪ್ಪ ಅವರು, ನಮ್ಮ ಮೆಟ್ಗುಡ್ದ ಅಪ್ಪ ಅವರು, ಅಮ್ಮವ್ರ ಎಷ್ಟು ಚೆನ್ನಾಗಿ ಹೇಳಿದ್ರೆ ಅಂತ ಎಲ್ಲ ಮಾತೆಯರಿಗೂ ಮಹಾತ್ಮರಿಗೂ ತಮಗೂ ನಮ್ಮ ತಬಲಾ ಖ್ಯಾತ ಸಿದ್ದಾರೂಢ ಮದರಕಂಡಿಯ ನಮ್ಮ ಮಾಲಿಂಗಾಜವರ ರತ್ನ ಕೊಟ್ಟಿದ್ರು. ನಮ್ಮ ಯಾವ ಕಲಾ ಒಂದು ಸ್ಥಾನದಲ್ಲಿ ಆ ರತ್ನಕ್ಕೆ ತಾವೆಲ್ಲರೂ ಕೂಡ ಪ್ರೋತ್ಸಾಹ ನೀಡಿ ಅವ್ರನ್ನ ದೊಡ್ಡವ್ರು ಮಾಡ್ಬೇಕು. ಇಲ್ಲಿ ನಿಮ್ಮ ಜಮಖಂಡಿ ತಾಲೂಕು ಮದರಕಂಡಿ ಅಲ್ಲೇ ಕಲಾ ದೇವತೆ ಆರಾಧನೆ ಉದ್ಘೋಷಿದಲ್ಲಿ ಅಂತ ಯಾವ ಇವರವರಿಗೂ ಕಲಾ ಕುಂಬಾರನವರಿಗೂ ಕೂಡ ವಂದಿಸುತ್ತ ಭಾಳ ಸಂತೋಷ. ನಿನ್ನೆ ಇಷ್ಟು ಜನ ಇದ್ರಿಕಿಲ್ಲ, ಆ ಜನ ಇವತ್ತು ಭಾಳ ಬಂದಿರಿ, ಭಾಳ ಸಂತೋಷ. ನಾಳೆ ಇದಕ್ಕೆ ತೇರು ಊರ ನೋಡೋಣ ಬಾ, ಊರ ನೋಡೋಣ ಬಾ. ಯಾವ್ರಿದು? ಸಂಗಾಪುರ ನೋಡೋಣ ಬಾ. ತೇರಿನ ಮ್ಯಾಗ ಸಿದ್ಧಲಿಂಗನ
ಎತ್ತನ ಮಾಮರ ಎತ್ತನ ಕೋಗಿಲ ಎಲ್ಲಿ ನಗ್ತಾನ ಎಲ್ಲಿ ಸಂಗಾಪುರ ಕೈಲಾಸಪುರ ಇದು. ಎಷ್ಟು ಭಕ್ತಿ ಎಷ್ಟು ದಯಾಮಯ ನಿಮ್ಮಲ್ಲಿ ಐತಿ. ನಿಮಗ ಕರುಣ ನಿಮಗ ಐತಿ ಕರುಣ. ರೊಟ್ಟಿ ಸಜ್ಜಿ ರೊಟ್ಟಿ ಗಪ್ಪ ಎದಕ್ಕೂ ಸಾಲದಲ್ರಿ ಇನ್ನ ಬರ್ತಾವಂತಂದ್ರ ಅಪ್ಪ ರೊಟ್ಟಿ ಒಣಾಕದ್ರು ಟ್ಯಾಕ್ಟರ್ ಗಟ್ಲೆ. ನಮ್ ಧಾರವಾಡದಾಗ ತಿನ್ನುವಂಗಾಗಿ ಸಜ್ಜಿ ರೊಟ್ಟಿ ಸೆಕೆಂಡ್ ₹7 ಒಂದು ಸಾಂಗಳು ಅಂತಾರ. ₹7 ತಿನ್ನಾಕ ಮಣ್ಣು ಮಾದಲಿ ಕೇಳಿನೇ ಸುಮಾರು ಶುಗರ್ ರೋಗ ಐತಿ ಬಿಡ್ಬೇಕಿಲ್ಲ. ಸುಮ್ಮನೆ ಹೆಂಗ್ರಿ ಮಾದ ಪಾವ್ ಕಿಲೋ ₹70 ಹೋಗೋ ಮರ 70 ತಿಂದ್ರೆ ನಾ ಶಟ್ ಹೋಗ್ತೀನಿ ನಿಮ್ಮ ಅಪ್ಪ 70 70 ಎಲ್ಲ ರೆಡಿಮೇಡ್ ಅಲ್ಲ ಇರ್ಲಿ ಪುಣ್ಯಾತ್ಮರೇ ಕರುಣವಿರಲಿ ಜೀವನಗಳು. ನೀತಿ ವಿಧಾನ ಹೇಳಿದ್ರಲ್ಲ ಕರುಣ ಅಂತಕ್ಕಂಥದ್ದು. ಅನ್ನ ಬಸವಣ್ಣ ಹೇಳಿ ಅಪ್ಪ ಅವ್ರ ಮೊದ್ಲಕ್ಕೆ ಹೇಳಿದ್ರು ತಂಗ್ಯಾರ ಎಷ್ಟು ಚೆನ್ನಾಗಿ ಹೇಳಿದ್ರು. ದಯವಿಲ್ಲದ ಧರ್ಮಭೂಮಿ ಉದಾ ಉದಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಧನವಿದ್ದು ಫಲವೇನು. ಶ್ರೀಮಂತ ಆಗೇನು ಶ್ರೀಮಂತ ಇರ್ತಾನ ಏನ್ ಕೋಟ್ಯಾನುಗಟ್ಲೆ ಮತ್ತು ಮಂದಿ ಹೊಲ್ದಾಗ ಒಂದು ಶಿವಡ್ ಮೇವು ಕಿತ್ಕೊಂಡ್ ಬಂದಾಗ ಅವ್ರ ದನದ ಹೊಟ್ಟೆ ತುಂಬೋದು. ಕಿತ್ಕೊಂಡ್ ಏನ್ ಮಾಡೋರು ಆ ಪಾಪ ಕಣ್ ಕಾಣ್ಬೇಕು ಬುದಕಾದ ಕಡ್ಲಿ ಹೊಲ ಕಾಕ್ ಕುಂತಿರ್ತತೆ. ಅದು ದೌಡ ಬಂದಿರ್ತದ ಬಡಿಗೆ ಊರ್ಕೊ ಅವ್ನ ಹಿಂದೆ ಹೊಲ ಬರೋ ಮುಂದೆ ಅವ್ನ ಹೊಲ್ದಾಗ ಒಂದು ಹಿಡಿ ಕಡ್ಲಿ ಕಿತ್ಕೊಂಡು ಹಿಂಗ್ ಬರ್ತಾನ. ಯಾಕ್ರಿ ಸಾವುಕಾರ ಕಡ್ಲಿ ಭಾಳ ಕಿತ್ಕೊಂಡ್ರ ಎಲ್ಲ ಹುಡುಗರದ ಮಮ್ಮ ಅಂದ್ರೆ ಅವ್ರ ಹೊಲ ಕಿತ್ಕೊಂಡ್ ಹೆಂಗ್ ಅವನಕ್ಕಿಂತ ಹಿಂದ್ಗಡೆ ಬಿಡ ಅವ್ನ ಹೊಲ ಅವ್ನು ಕಿತ್ಕೊಂಡು ಕಡ್ಲಿ. ಅವಾಗ ಏನ್ ಮಾಡ್ತಿ ಹಂಗ ಬಂದ್ ಹಂಗ ಹೋಗೋದಕ್ಕೈತಿ. ಪುಣ್ಯಾತ್ ಬೇರೆ ಕರುಣ ಬೇರೆ ಎಲ್ಲಿ ಐತಿ ಕರುಣ ಪಾಪ ಕಣ್ಣಿಲ್ಲ ದೌಡ್ ಹೋಗೈತಿ ನೋಡಪ್ಪ ಅಂತ ಹೇಳಿ ಬೇಲಿ ಪಾಲಿ ಇದ್ರೆ ಅದು ಬಂದ್ ಮಾಡಿ ಬರ್ಬೇಕು. ಅವ್ನ ಹೊಲ್ದಾಗ ಕಡ್ಲಿ ಗಿಡ ಕಿತ್ಕೊಂಡು ಇವ್ ಮಮ್ಮ ಕಟ್ತಾನ. ಇವ್ ಮಮ್ಮನ ಹೊಲ್ದಾಗ ಬೇರೆದವ ಮಮ್ಮ ಕಡ್ಲಿ ಕಿತ್ಕೊಂಡು ಅವನಕ್ಕಿಂತ ಹಿಂಗೆ ಅವ್ನು ಬರ್ತಾರ ತಗೋ. ಇಲ್ಲೇ ನಾವು ಹೋಗುವ ಜಗನ ಖಾಲಿ ಆಗಿತ್ತಲೇ ನೀ ಬೇರೆ ಹೊಲ್ದಾಗ ಕಿತ್ತಿಲ್ಲ ಅದಕ್ಕೆ ಹಂಗಾಗೈತಲೆ ಜಗನ ಖಾಲಿ ಆಗೈತ. ಅದಕ್ಕೆ ಹೇಳ್ತಾರ ಹುಟ್ಟಿ ಬಂದೆ ಭೂಮಿ ಮ್ಯಾಲ ಹುಟ್ಟಿ ಬಂದೆ ಭೂಮಿ ಮ್ಯಾಲ ನೀಯಾಕ ಸಾಯಾಕ ಬಿಟ್ಟಿ ಕೆಲಸ ಬಿಟ್ಟು ಬಿಡದೆ ಮಾಡಾಕ ಗಟ್ಟಿಯಾಗಿ ಬಾರ ಶ್ರೇಷ್ಠ ಗುರುಪಾದಕ ಗಟ್ಟಿಯಾಗಿ ಬಾರ ಶ್ರೇಷ್ಠ ಗುರುಪಾದಕ ಮುಟ್ಟಿ ಮಾತನಾಡಿ ಕೊಟ್ಟಿ ಜಾತ್ರಿ ಬಂತು ಪಾನಿ ಮಠಕ ನೀ ಮಠಕ ಸೇವಾ ಮಾಡೋದಕ್ಕೆ ತಬಲಾ ಲಕ್ಷ ಕೊಟ್ಟಿದಿ ಮನೆಯ ಗಾದಿ ಮಂಚ ಹಾಕಿದಿ ಮಲಗಾಕ 10 ಲಕ್ಷ ಕೊಟ್ಟಿದಿ ಮನೆಯ ಕಟ್ಟಸಾಕ ಗಾದಿ ಮಂಚ ಹಾಕಿದಿ ಮಲಗಾಕ ಮತ್ತೆ ಬೇಸೋತರ ಸುತ್ತಲೂ ಟಿವಿ ಪಂಕ 10 ವರ್ಷ ಕಾಲ ಕಳೆದ ಎದಕ್ ನೀ ಹುಟ್ಟಿಪ ಸಾಯಾಕ ಮತ್ ಯಾಕೆ ಸತ್ಕ ಹುಟ್ಟಾಕ ಪುನರಪಿ ಜನನಂ ಪುನರಪಿ ಮರಣಂ ಹಂಗ ಮಾಡಬೇಡ ಓ ಮಾರಾಯ ಕರುಣವಿರಲಿ. ನಾಗಲಿಂಗ ಹೊಂಟಿದ್ ಹಿಂಗೆ ದಾರ ಗದಗ ಬೆಟ್ಗೇರಿ ಇಲ್ಲೇ ಆಗಿದ್ದೆ. ಎಲ್ಲಾರು ಮಂದಿ ದೊಡ್ಡ ಶ್ರೀಮಂತ ಆಗಾರ ಶ್ರೀಮಂತ ಮಂಟಂದ ಅಜ್ಜಿ ಮುದುಕಿ ತೀರ್ಕೊಂಡಿತ್ತು. ನಾಗಲಿಂಗ ಜಿದ್ರಿಗೆ ಹಾದ ಬೆಟ್ಕೊಂಡು ಅಂತಾರ ಪಾದ ಕೂಡಲೇ ಯಾಕೆ ಇಟ್ಟಾಕ್ ಬಂದೆ ಹೊಂಟ್ರಿ ಅಂತ ಛೇ ಸ್ವಾಮಿಗಳಿಗೆ ಬುದ್ಧಿ ಇರೋದಲ್ಲ ಅದಕ್ಕ ನೋಡಪ್ಪ ಅಂತ ಅವ್ರು ಬುದ್ಧಿ ಇದ್ದಾವ ಅಲ್ರೇ ಮತ್ತ ಆಕಿ ಬದುಕಿ ಸತ್ತತಿ ನಾವು ಮನ್ ಕೊಡಾಕ್ ಯಾರು ಹೇಳ್ತಾರಂತ ಛೇ ಮರ ಬೆಳ್ತನಕ ಅವ್ರು ಭಜನೆ ಮಾಡ್ಯಾರ ಅವ್ರು ದುಮಿಡಿ ತಾಳ ತಗೊಂಡ ಕಂಡಾಬಿಟ್ಟು ಅರ್ಧ ಬ್ಯಾರಲ್ಲ ಶಿವಾಯನ ಮನೆ ಈ ಕಡೆ ಅಲ್ಪ ಕೆಂಪು ಕಾಯ್ತು ಹೊತ್ತು ಏನು ಹೊಂಟಿತ್ತು ಯಾರು ಓನರ್ ಯಾರದ ಮುದುಕಿ ಮಗ ಇಲ್ಲಿ ಕುಂತ ನೋಡೋ ಅಂತ ಹಿಂಗೆ ಕುಂತಿದ್ದವ ಅದ ಅವ ನೀ ಹೌದ್ರಿಪ್ಪ ಇದ್ದಾಗ ಹಾಕಿರುವ ಮುದುಕಿಗೆ ದಾಗಿನ ಹತ್ತಿ ಅವು ತೀಕಿ ಅದು ಇದ್ದು ಮೊದಲು ಈಗೆಲ್ಲ ಹೊಸ ನಮಗೆ ಬಂದವ ಫೋನ್ ಅಂತ ಫೋನ್ ಮೊನ್ನೆ ಫೋನ್ ಫಟ್ಟಿತ್ತು ಆಧಾರ ಮಠದ ಮುಂದೆ ಇಲ್ಲಿ ಫೋನ್ ರೆಡ್ಡಿ ಮನೆ ಐತೆ ಮೇಲೆ
ಗಾಡಿ ಅಪಾಶ ಗಾಡಿ ಮಾತಾಡಕ್ತಾರ ಫೋನ್ ಅಂತ ಕಿವಾಗ ಆತಾಗ ಮನೆಯಲ್ಲಿ ಹತ್ರ ಗೌಡ ನೀವು ಹೊಳಿಸ್ತಾರ ಫೋನ್ ಕಿತ್ಕೊಂಡು ಹೋಗಿ ಕಿವಿ ಹೊಲಿದ್ರು ಫೋನ್ ಅಂದ್ರೆ ಮಾತಾಡ್ ಫೋನ್ ಅಲ್ಲ ಬಂಗಾರ ಫೋನ್ ನೀವು ಅಂತಾರಲ್ಲ ಹಿಂಗೆ ಬಂದಾವ ಅವ್ರು ಹೇಳ ಬಂಗಾರ ಏತಕ ಬೇಕು ಮಂಗಲ್ಯ ಭಾಗ್ಯವ ಸಾಕು ಮೂಗಿನಲ್ಲಿ ಮೂಗುತಿ ಹಾಕು ಮಳೆ ನುಡಿಸು ಚಂದನ ಮಳೆ ನುಡಿಸು ಚಂದನ ಕುಂಕುಮ ಬಂಗಾರ ಅದಕ್ಕೆ ಬೇಕು ಬಂಗಾರ ಅಂತ ಗುಣ ಅಂತ ಹೇಳ್ಯಾರ ಅಜ್ಜ ಆ ಬಂಗಾರ ಹಾಕಿದ್ರಲ್ಲ ಮುದುಕಿಗೆ ತೀಕಿ ಅವೆಲ್ಲ ಎಲ್ಲೇ ನಮ್ಮ ಮುದುಕಿ ಮಗ ಅನ್ಕೂಲ ಇಲ್ಲೇ ಅದ ಅನ್ಕೂಲೆ ಏ ಮತ್ತ ಆಕಿ ಸತ್ತಿಲ್ಪ ಅವ್ವ ಮತ್ತ ಆಕಿ ನಾ ಬದುಕಿಸ್ತೇನೆ ಮತ್ತ ಆಕಿ ಮೈಮ್ಯಾಗ ಏನೆಲ್ಲ ಅವ್ನು ಹಾಕ್ಯಾರಲ್ಲ ಆಬಾನ್ ತೀಕಿ ಗೋರ್ಮ ಏನೇನು ಅಂತಾರ ಅವ್ ನಮ್ಗೆ ನೀವು ಒಟ್ಟು ಅನ್ಕೋರಿ ನೀವು ಅದಕ್ಕೆ ನಾ ಸಿಗ್ನೇಚರ್ ಹಾಕ್ತೇನೆ ಹೌದು ಕರೆ ನಮ್ಗೆ ಹಾಕೋದಿಲ್ಲ ಅಂಥವೆಲ್ಲ ಹಾಕಿದ್ರು ಅವನು ನನಗೆ ಕೊಡು ಮತ್ತು ಅದನ್ನ ನಾ ಮುಕ್ಕಿನ ಮಾತಾಡ್ಸ್ತೇನೆ ಯಪ್ಪ ನನ್ನ ಬೆಟ್ಟ ಅಂತಲ್ಲ ಬಟ್ಟದಷ್ಟು ಓದಿ ನಾನು ಬೆಟ್ಟ ಮಾಡಿದ್ದಾಳ ಯಪ್ಪ ತಾಯಿ ಒಬ್ಬನೇ ಮಗ ಶಂಕರ ಪರಮಾತ್ಮ ತಗೋ ಅಜ್ಜ ನಮ್ಮ ಅವ್ವನ್ನ ಉಳಿಸಿದ್ರೆ ಸಾಕಂತ ಹೇಳಿ ಅಂತ ಹೇಳೋರು ಅಂದ ಏನು ಬಂತು ಮರ ಅವರು ದೌಡ್ ಇಟ್ಟು ನೀರು ಮೈ ತಕೊಂಡು ಹೊರಗೆ ಕೆರೆ ಜಾಗ ಮಾಡಿ ಹೋಗು ಅವ್ರು ಇಳಿಸಿದ್ ಕೂಲೆ ಅಲ್ಲಿ ಮತ್ತು ಊರಾಗ ಜಾತ್ರೆ ಐತಿ ಮತ್ತು ಹೇಳಲಿ ಕೇಳಲಿ ಸಾತ್ರ ನಿನಗಾರ ಚಂದ ನಮಗಾರ ಚಂದ ಅಪ್ಪಾರ ಏನಂದಾರ ಅಂಥೇಳಿ ಆ ಮುದುಕಿ ಸತ್ ಮುದುಕಿಗೆ ಆ ಮುದುಕಿ ಅದು ಹಿಂಗೆ ಬಾಯಿಗೆ ಇದನ್ನು ಕಟ್ಟಿರ್ತಾನೆ ಪ್ಯಾಕ್ ಮಾಡಿ ಬಾಯಿಗೆ ತೆಗಿಬಾರ್ದು ಹೆದರ್ಬಾರ್ದು ಅಂತೇಳಿ ಅದಕ್ಕೆ ಕಟ್ಟಿರ್ತಾರೆ ಚಂದಕ್ಕಲ್ಲದ ಏಕದಮ್ ನುಂಗಾರ ಅಂತ ಏನೈತೆ ಇದ್ದಾಗ ಉಣಲಿಲ್ಲ ಇದ್ದಾಗ ಉಡಲಿಲ್ಲ ಇದ್ದ ದೇಹವನು ತಗ್ಗಿನೊಳಗಿಡುವಾಗ ಬುದ್ಧಿ ಬಂತಲ್ಲ ಸರ್ವಜ್ಞ ಇದ್ದಾಗ ಉಡುದಂತ ಇದ್ದಾಗ ಉಣ್ಣುದಂತ ಇದ್ದಾಗ ಕೊಡುದಂತ ಆ ಮುದುಕಿಗೆ ಇದ್ದಾಗ ಒಂದು ಬೋರ್ಮಾಳ ಹಾಕಿರಿ ಮಠಕ್ಕೆ ಬರ್ತಿತ್ತು ಸ್ವಾಮಿ ಹುಟ್ಟಿದ್ ಮತ್ತೆ ತಕ್ಕೋತಿದ್ರಿ ಸತ್ ಮೇಲ್ಕ ಹಾಕೋದ ಯಾಕೆ ಮತ್ತೆ ಮಗಳಿಗೆ ಹೆಣ್ಣು ಮಗಳಿಗೆ ಕೊಟ್ಟಿಗಿಟ್ಟಾಳು ಅಲ್ಲೊಂದು ಒಳ ಹೊಡ್ತೇವ ನಿಮ್ಗೆ ದೊಡ್ಡ ಹೊಡ್ತದ ನಿಮ್ಗೆ ಹೊಡ್ತಾ ಹೊಡ್ತಿರ್ತಾರೆ ಮೇಮ್ಯಾ ಮಾಮ ಅಂತಾರೆ ಮ್ಯಾಮ್ಯಾ ಅಂತ ಮ್ಯಾಮ್ಯಾ ಈಗ ತಕೊಂಡು ಬಂತಲ್ಲ ನಿನ್ನ ಕಿವ್ಯಾನ್ ಕಟ್ಟಕ್ ಈಗ ಬಿಟ್ಟು ಬಂದಿದ್ರು ಅಂತಾರ ಹುಗುಳಿ ಬರೋ ಮುಂದೆ ಮಾಮ ಈಗ ನಿನ್ನ ಕಿವ್ಯಾನ್ ಕಟ್ಟಕ್ ತೆಗೆದು ಬಂತೆ ಅವ್ರು ಜಗತ್ತು ನೋಡ ಮತ್ತೊಂದು ಗಮನ ಯಾರು ತಕೊಂಬಂದ ಬಿಟ್ಟು ಗುರಿ ಕಟ್ಟಿ ಹಾಡೋ ಮಂದಿ ನೀವು ಇರ್ಲಿ ಆ ಮುದುಕಿ ಕೆಳಗಿಳಿಸಿದ್ರು ಅದ ಅರಿಬಿ ಪರಿಬಿ ತಕೊಂಡು ಮೂಗಿನ ಮಾತಾಡಕತ್ತ ಮುದುಕಿ ಹಳ್ಳಿ ಕಳ್ಳಿ ಜಿಗಿಲ್ ಸಿಡಿಸ್ಕೊಂಡು ಡಗ್ಗ ಪಗ್ಗ ಒಬ್ಬಕ್ಕೊಬ್ಬ ತಗೊಂಡು ಹೊಡಿದ್ರು ಹೆಣ ಹೇಳ್ತಾರೆ ಬೆಳ್ತನಕ ಬಸ್ನಿ ಮಾಡಿದ್ರೆ ಕಡೆ ನಮ್ಮ ಕಡೆ ನೋಡ್ಬೇಕು ಊಟ ಉಸಿಳಿದ್ದೆ ಸಾತ್ ವೇಳೆ ಹುಗ್ಗಿ ಊಟ ಬಸನ ಡಗ್ಗ ಪಗ್ಗ ಹೋಗಿದ್ ಕೆರೆಯಾಗ ಮೈ ತಕೊಂಡು ಬಂದ್ ಕಿಲ ಮುದುಕಿ ಹೇಳಿದ್ದಲ್ಲ ನಾಗಲಿಂಗಜ್ಜ ಹಾಕನ್ನು ಆ ಮುದುಕಿ ಮೈಮ್ಯಾಗಿನಲ್ಲ ನಡಿಮೆ ಯಾಕೆಪ್ಪ ಅಂತ ಇಲ್ಲಿ ನಡಿಮೆ ಬೇರೆ ಐತಿದ ಅಂದ್ರೆ ಅದು ಬೇರೆನೇ ಐತಿ ಆ ಮುದುಕಿ ಅರ್ಕಿಸ್ಕೊಂಡು ಆ ಮುದುಕಿ ಸಾಮಾನ್ಯ ಅಲ್ಲಿ ಲಕ್ಷ್ಮೀ ಸುರಿದಾಗ ಒಂದು ಮುದುಕಿ ನಾಗಲಿಂಗಜ್ಜ ನೋಡಿರ್ಕಿಲ್ಲ ಹಾಡುವಾಗ ಏಳುವಾಗ ಬೀಳುವಾಗ ಕುಟ್ಟುವಾಗ ಬಿಸುವಾಗ ನಾಗಲಿಂಗ ಅಜ್ಜನ ಹಾಡ್ತೀವಂತ ಏಳುವಾಗ ಬೀಳುವಾಗ ಕುಟ್ಟುವಾಗ ಬಿಸುವಾಗ ತೊಟ್ಟಿನ ಮಣ್ಣು ತೂಗುವಾಗ ನಿತ್ಯದಿಂದ ಅವನ ನಾಮ ನೆನೆಯಬೇಕವಾಗ ನಾಗಲಿಂಗ ಸ್ವಾಮಿ ಧ್ಯಾನ ಮಾಡಬೇಕವಾಗ ಶುದ್ಧವಾಗಿ ಸಂಸಾರವು ಸಾಗುವಾಗ ಮನೆಯ ಕೆಲಸ ಮಾಡುವಾಗ ಮಕ್ಕಳೊಡನೆ ಆಡುವಾಗ ನಿತ್ಯದಿಂದ ಅವನ ನಾಮ ನೆನೆಯಬೇಕವಾಗ ನಿತ್ಯದಿಂದ ಅವನ ನಾಮ ನೆನೆಯಬೇಕವಾಗ ನಾಗಲಿಂಗ ಸ್ವಾಮಿ ಧ್ಯಾನ ಮುದುಕಿ ಬೀಸಾಕತ್ತಿದ್ಲ ಈಗ ಬೀಸುದು ಗೊತ್ತಿಲ್ಲ ಕುಟ್ಟುದು ಗೊತ್ತಿಲ್ಲ ಮಂದಿಗೆ ಕಡೋದು ಮೊದಲ ಮನ್ಯಾಗ ಕಡದು ಬೆನ್ನಿ ಎಣ್ಣೆ ತಯಾರು ಮಾಡ್ತಿದ್ರು ಏನ ಗಡಿಗೆ ಇಟ್ಕೊಂಡು ಅಂಬಕ್ಕಿನ ಕಟ್ಟಿ ಅಗ್ದಿ ಅಮ್ಮಗಳು ಇರ್ತಾರೆ ಹಂಗ ಅಗ್ದಿ ಹಿಂಗ್ಯಾಕೆ ಮುದುಕ್ ಡಿಸ್ಕೋ ಹೊಡ್ತಿದ್ ನಮ್ಮ ಅಮ್ಮ ಇದ್ದೀವಿ ಹಿಂಗ್ಯಾಕೆ ಡಿಸ್ಕೋ ಕೈ ಎತ್ಕೊಂಡು ತಿನ್ಕೊಂತ ಈಗ ಬೆನ್ನೆ ಬಿಡ್ತಿದ್ ಬೆನ್ನೆ ಆದ್ರೆ ಹಾಕಿರ್ತಪ್ಪ ಮಾಡ್ತೀವಿ ಅವ್ನು ಹುಡುಗ ಬೆಳಾಗಿರ್ತಪ್ಪ ಅಂತ ಹೇಳಿ ಆ ಮುದುಕಿ ಬೀಸಾಕತ್ತೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಒಡೆಯೊಡಲ ತೋರಿ ಗಮನಿಸ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ
ಹಾಡಿದೊಡೆ ನಾಗಲಿಂಗನ ಹಾಡುವೆ. ಏ ಮುದುಕಿ ಅಲ್ಲ ನಾಗಲಿಂಗ ಬಾಕಲ ನಿಂತ ಅಲ್ಲ ನಾಗಲಿಂಗ ಅಜ್ಜ ಅನ್ನೋದು ನೋಡೇ ಇಲ್ಲ ಮುದುಕಿ 70 ವರ್ಷ ಆಗೈತಿ 20 ವರ್ಷದಾಗೈತಿ ಅಜ್ಜನ ಧ್ಯಾನ ಭಜನೆ ಮಾಡಾಕತ್ತಾಕಿ. ಅವ ಸಮಗಾರ ಭೀಮೋರ್ ಮನ್ಯಾಗ ಇರ್ತಾನಂತ, ಶೆರೆ ಕುಡಿತಾನಂತ, ಗಾಂಧಿ ಸೇತಾನಂತ. ನಮ್ಮಂತ ಚಲೋ ಸ್ವಾಮಿಗಳು ಅವ್ರು ನೆನೆಸಲ್ಲ, ಅವ್ನ್ಯಾಕೆ ನೆನೆಸ್ತೀಯ ಅಂತ ಅಂದ. ನಾಗಲಿಂಗಜ್ಜನ ಅಂತ ನಮ್ಮ ಮುದುಕಿಗೆ ಏನಂದಿ ಅಂದ್ರೆ ಅವ್ ಚಲೋ ಇಲ್ಲ ಬೀಸುಕಲ್ಲಿ ಹಿಂಗೆ ಬೀಸಾಕ್ತಿದ್ವಲ್ಲ, ಈ ಮಂದಿಗೆ ಬೀಸು ಸೀದಾ ಹೊಲ ಬೂಟ್ ಕಿತ್ರಿ ಎದಿಗೆ ಬಡಿತತ್ತ. ಆಸೆ ಬರ್ಬೇಕ್ರಿ ಅದೇವ ಸೀದಾ ಬಂದ ಜಕ್ಕೋದ್ರ ಜಕ್ ಅಂತ ಎದಿಗೆ ಬಡಿತೈತಿ. ಮುದುಕಿ ಬೀಸುಕಲ್ ಬೂಟ ಕಿತ್ಲಾಕ ನಾನಾಗಲಿ ಯಪ್ಪ ನೀನ ಎನ್ನೊಡಿಯ ನಾಗಲಿಂಗ. ಎಷ್ಟು ದಿವಸ ಆತಲ್ಲ ಯಪ್ಪ ನೀನು ಹಾಡಾಕತ್ತೆ, ಇವತ್ತು ಬಂದಿ. ಇನ್ ಯಾರ ಮನೆಗೆ ಕಾಯಿಪಲ್ಲೆ ಸೋಸಾಕ್ ಹೋಗ್ಬೇಡ, ಕಳ್ಯಾಕ್ ಹೋಗ್ಬೇಡ, ಕಸಕ್ ಹೋಗಿ ಉಡೆ ಒಡ್ಡಿದೆ ಅಂತ ಹೇಳ. ಏನ್ ತಂದಿ ಸುಮ್ಮನೆ ತಗೋ ಯಪ್ಪ, ಏನ್ ಸವೇದುಂಬುದು ಶರಣ ಸಂತತಿಗೆ, ನೀನು ಊಟ ಮಾಡು, ಬಂಗಾರ ಉಣಸ. ಯಮ್ಮ ಯಾರು ಹೊಲಕ್ಕೆ ಹೋಗಬೇಡ, ಇಲ್ಲೇ ನಮ್ಮ ಮನ್ಯಾಗ ನೇನು ಒಂದು ರೊಟ್ಟಿ ಹಾಕಿ ಮೊದಲು ಅನ್ಬೇಕು, ರೊಟ್ಟಿ ಹಾಕಿ ಗಿಟ್ಟಿ ಹಾಕಿ ಬಾಂಡೆ ಬಳಸ್ಕೊಂಡು ಬೂದಿ ತುಂಬಿಸ್ಕೊಂಡು ಒಲಿ ಬೂದಿ ಕೆದರ್ಸ್ಕೊಂಡು ಅವಾಗ ರೊಟ್ಟಿ ಕೊಡ್ತೀರ ಮುದಕ್ಕೆ. ಯಮ್ಮ ನೀವು ಒಂದು ರೊಟ್ಟಿ ಹಾಕಿ ಎಲ್ಲಿ ಹೋಗಬ ಬರ್ತಾ ನೋಡ್ಯಾರ ಅಮ್ಮಗೆ ಉಡ್ಯಾದ ತುಂಬಿದ್ದು ಮೊದಲು ಅನ್ಬೇಕಾಗಿತ್ತು. ಯಮ್ಮ ಇಲ್ಲೇ ಬಾ ನೀನು ನಮ್ಮ ಮನ್ಯಾಗ ಅಲ್ಲಾರ ಹಾಕಿರ್ತಿ ಕತ್ಲಾಗ ತೀಕಿ ಉಸ್ಕೊಳ್ಳೋ ಕಂಪ್ನಿ ಹುಟ್ಟಿ ಬಂದೆ ಭೂಮಿ ಮ್ಯಾಲ. ಇದಕ್ಕಲ್ಲ ಕರುಣವಿರಲಿ ಜೀವರಳು. ನಾಗಲಿಂಗದ ಕರುಣಾಮೂರ್ತಿ ಆಕಿಗೆ ಜೀವ ಕರುಣಿಸಿದ. ಇದೇ ನಮ್ಮ ಯಾವ ಮಂಗಳೂರಿನಲ್ಲಿ ಜೀವನ ಶಕ್ತಿ ಅಂತಕ್ಕಂಥ ಆಗರ ಶ್ರೀಮಂತ ಅಪ್ಪ ಅವ್ರ ಶಿಷ್ಯ ಈಗ ವರ್ತಮಾನದಲ್ಲಿ 8 ನಿಮಿಷ ಆಗೈತೆ ಅಂತ ಪ್ರಾಣ ಹೋಗಿ ಯಪ್ಪ ನಿನ್ನ ಮಗ ಪಾತ್ಪ ಅಂತೇಳಿ ಏನ್ ಫೋನ್ ಮಾಡ್ತಾ ಇದ್ದಾರ. ಕರುಣವಿರಲಿ ಜೀವನಗಳು, ಜೀವನ ಶಕ್ತಿ ಜೀವನ ಹೋಗ್ಬಿಟ್ಟತಿ. 8 ನಿಮಿಷ ಆಗೈತಿ. ಇಲ್ಲ ಅವ್ರ ಕಿವಿ ಹಿಡ್ರಿ, ಅವ್ರ ಯಾವ ಕೋಮಾದಾಗ ಹೋಗ್ಯಾರ, ಅವ್ರ ಆ ನಾಡಿ ಹಿಡಿ ನೋಡ್ರಿ. ಇಲ್ಲ ಹೋಗಿಲ್ಲ ಗುರುನಾಥ್ ಹಂಗೆ ಇನ್ನ ಅವನ ಆಯುಷ್ಯ ಭಾಳ ಐತೆ ನೋಡೇನೆ ಹೇಳ್ತಾರ ಅಪ್ಪಗಳು, ಸಿದ್ಧಲಿಂಗ ಅಪ್ಪಗಳು ಅಭಿನವ. ಕರುಣವಿರಲಿ ಜೀವರಳು ನೀತಿ ವಿಧನಾಲು ಪೊರೆ ಕೊಟ್ಟಿರನು. ನಿನ್ನ ಬೆನ್ನಿಗೆ ಯಾರು ಬಿದ್ದಿರ್ತಾವ್ರು ರಕ್ಷಣೆ ಮಾಡಂತ ಹೇಳ್ತಾರ. ಅಪ್ಪ ಅವ್ರ ಪಾದಕ್ಕೆ ಬಿದ್ದವ್ರನ್ನ ಇಲ್ಲ ಕೋಮಾದಾಗ ಹೋಗ್ಯಾನ, ಪ್ರಾಣ ಹೋಗಿಲ್ಲ. ಇಲ್ಲ ಡಾಕ್ಟರ್ ಅವ್ರ ಡಾಕ್ಟರ್ ದೊಡ್ಡ ಕದ ಹಾಕು ಹೋಗೈತೆ ಹೋಗಿರ್ತಾರ. ನಿನಗೆ ಕಳಿಸಿದ್ರಲ್ಲ ಒಂದು ಯಾರಿಗೆ ಯಾರಿಲ್ಲ ಎಳಕ ಚಾ ಇಲ್ಲ ಅಂತ ಒಳಗ್ದಾಳ ಹರಕ್ ದಮಡಿ ತಗೊಂಡು ಇವ್ರು ಕುಂತಿರ್ತಾರ. ಅರ್ಥ ಹೇಳದ ಸಾತ್ರ ಚಾರ ತಂದು ಕೊಡೋರು ಅವರು. ಆ ಮುದುಕಿ ತೀರ್ಕೊಂಡು ಹೋಗಿದ್ದು ಕರುಣಾ ಕಾಪಾಡಿದಂಗ ಅಪ್ಪಗಳು. ಆ ಜೀವನ ಶೆಟ್ಟಿ ಯಾವ ತಾಯಿ ಯಾವ ಅಕ್ಕಿ ಹೆಸರು ಹಾಗೂ ನಾಗವೇಣಿ ಅಂತಕ್ಕಂಥ ಇನ್ನೂ ಕೂಡ ಅವರು ನಮ್ಮ ತೆಲ್ಗೆರೆ ಯಾವ ಮಠಕ್ಕೆ ಹಾಗೂ ನಮ್ಮ ಇಲ್ಲಿ ಜಾಲಿಕೊಪ್ಪ ಹತ್ರ ಯಾವ ಅಪ್ಪ ಅವ್ರದ್ದು ನಮ್ಗೆ ಬಾಯಾಗ ಬರೋದು ಮಂಗಳೂರು ಭಕ್ತರ ಅವರು. ಇಲ್ಲಿ ನಿಮ್ಮ ಮಠ ಇದ್ದಿದ್ದು ನಮ್ಮ ನಯನಗರ ಅಪ್ಪ ಅವ್ರದ್ದು ಕೀರ್ತಿಯಾಗಿ ಆ ಜೀವನದ ಉದ್ದಕ್ಕೂ ಅವರು ಭಕ್ತರಾಗಿ ನಡ್ಕೊಳ್ತಾ ಇದ್ದಾರ. ಮಹಾರಾಷ್ಟ್ರದಲ್ಲಿ ಒಂದು ಘಟನಾ, ಸಣ್ಣ ಬಾಲಕ ನೀರಾಗಿ ಸಾಕು ಸಾತಾರ ಅಲ್ರಿ, ಸಾತಾರ ಜಿಲ್ಲಾ ಒಂದು ಹಳ್ಳಿ ಒಳಗ ಕೆಸರು ಇರ್ತದ. ನೀರೊಳಗೆ ಜಿಗದಾಗ ನೀರು ಮ್ಯಾಲ ತುಂಬಿರ್ತದೆ, ತೆಗ್ಗಿರ್ಲಿ ದಿಮ್ಮಿರ್ಲಿ. ಆದ್ರೆ ಎಲ್ಲ ಕೆಸರೊಳಗ ಜಿಗದಾಗ ಹುಡುಗ ಸಣ್ಣ ಬಾಲಕ 6-7 ವರ್ಷದ ಬಾಲಕ, ಆ ಹುಡುಗ ಕೆಸರೊಳಗೆ ಅಲ್ಲೇ ಸಿಕ್ಕೊಂಡು ದವಾಖಾನೆ ಇಲ್ರಿ ಹುಡುಗ ತೀರ್ಕೊಂಡತಿ. ಕಿವಿ ಹಿಡಿರಿ ಅವನ್ನ ಅಂತ ಹೇಳಿದ್ರ ಅಪ್ಪಗಳು. ಅಲ್ಲೇ ಜೀವ ಕಿವಿ ಹಿಡ್ರಿ. ಅವ್ರಿಗೆ ಕಿವ್ಯಾಗ ಬಂದು ಸಿದ್ಧಲಿಂಗ ಅಪ್ಪಗಳು, ಚಂದ್ರಶೇಖರ್ ಅಪ್ಪಗಳು ಹೇಳ್ತಾ ಇದ್ದಾರೆ, ಕಿವಿ ಹಿಡಿದ್ರೆ ಅವ್ನು ಕಿವಿ ಹಿಂಡ್ರಿ ಕಿರುಗಳವ್ರು ಹೆಚ್ಚುತ್ತಾರ. ದವಾಖಾನೆಗೆ ಹೋದ ಆ ಯಾವ ಕೂಶಿನ ಅಲ್ಲಿ ಆ ಯಾವ ಕೂಶು ಬದುಕು ಬಂದು ಇನ್ನೂ ಕೂಡ ಅವರು ಆ ಹುಡುಗ ದೊಡ್ಡವನಾಗಿ ಅಡ್ಡಾಡ್ತಾ ಇದ್ದಾನೆ. ಮಹಾತ್ಮರು ಕರುಣವಿರಲಿ ಜೀವರು ನೀತಿ ವಿಧನಾಮ. ಕರುಣಾಮೂರ್ತಿಗಳ ಪುಣ್ಯಾತ್ಮರೇ. ಅದಕ್ಕೆ ನಾಗಲಿಂಗಜ್ಜ ಸತ್ ಮುದುಕಿನ ಬದುಕಿಸ್ತಂತೆ ಇದ್ದ ಯಾವ ಆಗಿನ ಒಂದು 3 ವರ್ಷದ ಕಟ್ಟಿ ಒಳಗ ಈಗ 3 ವರ್ಷ ಒಳವರೆಗೆ ಆಗಿದ್ದು ಪುಣ್ಯಾತ್ಮರೇ. ಆ ಮುಂದೆ ಮುದುಕಿ ಮುಂದೆ 6 ತಿಂಗಳು ಜೀವ ಸತ್ಯತನ ಮೊದಲ ಮುಂದೆ 6 ತಿಂಗಳು 6 ತೀರ್ಕೊಂತ ಮುದುಕಿ. ಆ ಭಜನೆಯವ್ರ ಕಾಯಿ ಕೊಡಕ್ ಹೋದ್ರ ಮರ ವಾಲಿ ಇಲ್ಲ ಈ ಸಲ ಕರೆನ ಸತಾಳ ಬರೆಯಂತ ವಾಲಿ ಮರ ಅರ್ಧ ತಾರೀಕು ಇಲ್ಲಿ ಈ ಸಲ ಕರೆನ ಸತಾಳ
ಕರುಣ ಬಿರಲು ಜೀವರಳು ನೀತಿ ವಿಧನಾಗು ಹೇಳ್ತಾರೆ. ಗಣರಕ್ಷ ರವಿಚಂದ್ರ ಗಣರಕ್ಷೋ ನದಿ ಕಾವ್ಯ ಸಜ್ಜನ ಏತೋ ಪರೋಪಕಾರ ಯುಗೇ ದೇವೇನ ನಿರ್ಮಿತ. ಮಹಾತ್ಮರನ್ನ ವೃಕ್ಷಗಳನ್ನ ಪರಮಾತ್ಮ ರಕ್ಷಣೆ ಮಾಡ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಅದಕ್ಕೋಸ್ಕರವಾಗಿ ಮರವಿದ್ದು ಫಲವೇನು ನೆರಳಿಲ್ಲದೇನಕ್ಕ, ಜನವಿದ್ದು ಫಲವೇನು ದಯವಿಲ್ಲದೇನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದೇನಕ್ಕ ಅಂತ ಹೇಳ್ತಾರೆ. ನಮ್ಮಲ್ಲಿ ದಯಾಮಯ ಕರುಣಾಮಯ ನೀವೆಲ್ಲ ಕೊಟ್ಟಾಗ ಇಷ್ಟೆಲ್ಲ ಆಗ್ತದೆ. ಪುಣ್ಯಾತ್ಮರಿ ಯಾತ್ರಾ ಭವನ ಕಟ್ಟಿದ್ರೆ ಎಷ್ಟು ಮಂದಿ ಅದ್ರೊಳಗೆ ನಮ್ಗೆ ಅನುಕೂಲತೆ ಆಗೈತಿ. ನೀವು ಮಾಡಿದ್ದೆಲ್ಲವೂ ಕೂಡ ಹಿರಿಯರು ನಮಗೆ ಯಾರು ಅಲ್ಲಿ ಒಂದು ಇಟ್ಟಗಿ ಕೊಡೋರು ದಿಕ್ಕಿಲ್ಲ ಅಂತ ಯಾವ ಒಂದು ಇದ್ರೊಳಗೆ ನಾವು ಬದುಕಿರ್ತೀವಿ. ಎಷ್ಟು ನೀವು ತಾವಾಗಲಿ ನೀವಾಗಲಿ ಇದನ್ನು ಕೊಟ್ಟರೆ ಯಾವಾಗ ಕಾಪಾಡ್ತೀರಿ ಪುಣ್ಯಾತ್ಮರಿ. ನಂಬಿ ಕೆಟ್ಟವರಿಲ್ಲ ರಂಗಯ್ಯನ ನಂಬಲಾರದೆ ಕೆಟ್ಟರು. ಏನಿದ್ರು ಕೆಲ ತುಕಾರಾಮ್ ಹೇಳಿದ್ರಲ್ಲ ಅವಾರ ತೀರ ಬಡವ ಏನೇನು ಇದ್ರಿಕೆಲ್ಲ ಜಾಡು ಇದ್ರಿಕೆಲ್ಲ ಮನ್ಯಾಗ ಕಸ ಹೊಡ್ಯಾಕ ಅವ್ರ ಮನ್ಯಾಗ ಗಾಳಿ ಬಂದಾಗ ಎತ್ತಾರ ಹೊತ್ತಟೆ ಲೈಟ್ ಹಚ್ಚಾಕಟ್ಟ ಎಣ್ಣೆ ಬತ್ತಿ ಇದ್ರಿಕೆಲ್ಲ ಚಂದ್ರ ಬಂದಾಗ ರಾತ್ರಿ ಇಲ್ಲ ಬೆಳಕು, ಹಗಲಿ ಸೂರ್ಯ ಬಂದಾಗ ಬೆಳಕು. ಇಂಥದ್ರೊಳಗ ಆ ಪರಮಾತ್ಮ ಕೈದು ನೋಡುವ ಅರೆದು ನೋಡುವ ಒರೆದು ನೋಡುವ ಚಂದನ ಕೊರಡಿನಂತೆ ಗದರದ ಬೆಚ್ಚದ ಇದ್ದರೆ ಕೈ ಹಿಡಿದೆತ್ತಿಕೊಂಬುವ ನಮ್ಮ ಕೂಡಲ ಸಂಗಮದೇ ಅಂತವ್ರ ಮನೆಗೆ ಭವತಿ ಭಿಕ್ಷಾಂದೇಹಿ ಅಂತೇಳಿ ಆ ಅಜ್ಜಿ ಬಂದ್ಲಂತ. ಅನ್ನದಾನವ ಮರೆಯದಿರು ನಾನು ನನ್ನದು ಎನ್ನದಿರ, ಅನ್ನದಾನವ ಮರೆಯದಿರು ನಾನು ನನ್ನದು ಎನ್ನದಿರ, ಉನ್ನತ ಸಾಧಿಸು ಹಗಲಿರಳು ಉನ್ನತ ಸಾಧಿಸು ಹಗಲಿರಳು ದೀನನಾಥನ ಭವತಿ ಭಿಕ್ಷಾಂದೇಹಿ ಅಂತ ಬಂದು ಆಕೆ ಜೀಜಾಬಾಯಿ ಯಾರೋ ಕೇರಿಗೆ ಏನೋ ಅದಕ್ಕೆ ಊರಿಗೆ ಒಂದತ್ತಿಟ್ಟಿದ್ರಂತ. ಆ ಜಿಜಾವಿ ಒಂದೇ ಇರುದ ಅದನ್ನ ಮಡಿ ಮಾಡಿ ಅದನ್ನ ಉಟ್ಕೊಂಡು ಮಡಿ ಅಂದ್ರ ಅದ ದಿನ ಉಡುದು ಅಂದ್ರ ಅದ ಇಡುದು ಅಂದ್ರ ಅದ. ಆ ಮುದುಕಿ ಜೀಜಾಬಾಯಿ ಸ್ನಾನ ಮಾಡಿ ಅದನ್ನ ಉಟ್ಕೊಂಡು ಹೋಗ್ಬೇಕಂಗಾರೆ ತೇರಿಗೆ ಎಳೆಯಾಕೈತಿ ಒಂದತ್ತಿಟ್ಟಾರ ಅಂತ ಹೇಳಿ ಪಾಂಡುರಂಗರಿ ಅವ ಭಕ್ತನಾಗಲ್ಪಟ್ಟಂತ ಇಟ್ಟಲ್ಲ ಅಂತ ಆತಂದ ಯಾರು ತುಕಾರಾಮ್ ಜಯ ಪಾಂಡುರಂಗ ಪ್ರಭು ವಿಠಲ, ಜಯ ಪಾಂಡುರಂಗ ಪ್ರಭು ವಿಠಲ, ಜಯತು ಜಗದ ಶ್ರೀ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ, ಜಯ ಪಾಂಡುರಂಗ ಪ್ರಭು ವಿಠಲ, ಜಯ ಪಾಂಡುರಂಗ ಪ್ರಭು ವಿಠಲ, ಜಯತು ಜಗದ ಶ್ರೀ ವಿಠಲ ವಿಠಲ ಪಂಡರಿನಾಥ. ಹೂವಲಿಗಂಧ ಸೇರಿದ ಹಾಗೆ ನನ್ನಲ್ಲಿ ನೀನು ತುಂಬಿರುವೆ, ನನ್ನಲ್ಲಿ ನೀನು ತುಂಬಿರುವೆ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ರಂಗ ಪಾಂಡುರಂಗ ವಿಠಲ 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 ರಂಗ ಭೋಲಾ ಪುಂಡರೀ ಗುರುಧರ ಶ್ರೀ ಜ್ಞಾನದೇವ ತುಕಾರಾಮ್. ಆ ಮುದುಕೇನು ಬಂದಿತ್ತಲ್ಲ, ಯಪ್ಪ ನೀನು ಹಿಂತಿದ ಒಂದು ಹಳೆ ಸೀರೆ ಇದ್ದು ಕೊಡುತ್ತೆ. ಅವ್ರ ಮನ್ಯಾಗ ಹಳೆಯದು ಅದ ಹೊಸದು ಅದ. ಅವ್ನು ನೋಡಿದ ಕರುಣವಿರಲಿ ಜೀವರಳು ಮುದುಕಿ ಚಳಿಗಾಲ ಮಳೆಗಾಲ ನಡಗಾಕತೈತೆ. ಮತ್ತ ನೋಡಿದ ಅಲ್ಲಿ ಆಕಿ ಜೀಜಾಬಾಯಿ ಅದನ್ನ ಊಟಕ್ಕೆ ಹಾಕಿ ಸ್ನಾನ ಮಾಡಾಕ್ತಿದ್ಲು. ತಾಳ ತಗೊಂಡು ಇಟ್ಟಲ್ಲ ಅಂತೇಳಿ ಕಾಯ ಅಗಿರ್ತಿದ್ರ ಕಸಕ್ನ ಜಕ್ಕೊಂಬಂದ ತಗೊಂಡ್ ತಗೋ ಮುದುಕಿ ಹೋಗಿ ಯಪ್ಪ ಮ್ಯಾಲಿಂದ ಅನ್ನಲಕ್ ಮ್ಯಾಲ ಏನೋ ಅಂತಲ್ಲಿ ಅದಕ್ಕೆ ಕುಸುಬ ಅಂತ ಯವ್ವ ಮ್ಯಾಲಿನ ಕಳ್ದು ನನ್ನ ಮ್ಯಾಲ ಕಳಿಸ್ತಾವ. ಮೊದಲು
ಭಾಗ ಓಡಿದ್ರಿಂದ ಮ್ಯಾಲಿಂದ ಕೇಳಿದ್ಮೆ ಸುಮ್ಮನೆ ತಗೊಂಡು ಹೋಗು ಅದನ್ನ ಹೊಚ್ಕೊಂಡು ಮುಚ್ಕೊಂಡು ಹೋಗು ಮ್ಯಾಲಿನ ಕಳು ನನ್ನ ಮ್ಯಾಲೆ ಕಳಿಸ್ತಾಳಕ್ಕೆ ಅಂತ ಮತ್ತೆ ತಾಳ ತಗೊಂಡು ಜಯ ಪಾಂಡುರಂಗ ವಿಠಲ ಜಯ ತು ಜಗದ ಶ್ರೀ ವಿಠಲ ಇಟ್ಟದ್ದು ಇಟ್ಟಲ್ಲೇ ಮಾಯ ಆಗೈತಿ ಯಾರಿಗೆ ಕೊಟ್ಟೆ ನಾನು ನೋಡೇ ಅಂತ ನಾವು ಇಟ್ಟದ ಮಾಯ ಆಗೈತೆ ಅವ್ನು ಕೊಟ್ಟು ಬಿಟ್ಟಾನ ಮತ್ತೆ ಅದ ಒಂದೈತಿ ಮತ್ತೊಂದಿಲ್ಲ ಮುಗ್ದೊಂದಿಲ್ಲ ಅಲ್ಲೇ ಕುಂತ್ಕೊಂಡು ಹೋರಾಡ್ತಾಳಕ್ಕೆ ಬಚ್ಚಲಾಗ ಯವ್ವ ಎಲ್ಲಿ ಇಟ್ಟಿದ್ದೆ ಅನ್ನ ಅಲ್ಲೇ ಇಟ್ಟು ಅಲ್ಲಿ ಕೈ ಮಾಡೋ ಅದ ಗುಟ್ಟಕ್ಕೆ ಅಂತದ ಅಪ್ಪ ಹಾಕ್ತ ಜಗ 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 ಅನ್ನೋದು ಜರ್ತಾರ ಅಂತದ ಮಡಿ ಆಗಿತ್ತಂತ ಉಟ್ಕೊಂಡು ಬರ್ತಾ ಇದ್ದ ಕೇರಿಗೆ ಅವ್ವ ತುಕಾರಾಮ್ ಯಾರ ಕಬ್ಬು ಕಡಿಯಾಕ ಹೋಗಿದ್ದಾನೆ ಅವ್ವ ಎಂತ ತಂದವನು ಯಾವ ಅಂಗಡಿಯಾಗ ಈ ಅಂಗಡಿಯಾಗಲ್ಲ ಇಲ್ಲಿ ಸಿಗುದಲ್ಲ ಅನುಭವ ಇಲ್ಲಿ ಸಿಗುದಲ್ಲ ಬಲಿದ ಗುರುವಿನ ಸೇವೆ ಮಾಡಿ ಇಲ್ಲಿ ಸಿಗುದಲ್ಲ ಪಾಂಡ್ರಂಗ ತುಕಾರಾಮನ ಅಂಗಡಿಯಾಗ ಸಿಕ್ಕಿದ್ದು ವಿಠಲನ ಅಂಗಡಿಯಾಗ ಸಿಕ್ಕಿದ್ದ ಪುಣ್ಯಾತ್ಮರೇ ದಾನವಂದರೆ ತಿಳಿಗೆ ಚಾಣ ಹೊಡೆದಂತೆ ತಾನೊಂದು ತಪ್ಪು ಮಾಡಿದೊಡೆ ಮೌನದಲ್ಲಿ ಕೊಡುವನು ದಾನ ಕೊಟ್ಟದ್ದು ಪುಣ್ಯಾತ್ಮರ ಅವ್ರು ಹೇಳ್ತಾರ ಕೆಂಡ ಕುಡಿದಟ್ಟು ಹಾಲ ಕುಡಿಯಲಿಲ್ಲಲ್ಲ ಮಾನವ ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲಲ್ಲೂ ಮಾನವ ಉಂಡು ನಲಿದಟ್ಟು ಸ್ವತಃ ನಿನ್ನ ಹೊಂದಾಗ ನೀ ದುಡಿಯಲಿಲ್ಲಲ್ಲೂ ಮಾನವ ಅಂತುರೇಶ ಸಿದ್ಧಲಿಂಗೇಶ ನಿನ್ನ ಕೃಪೆ ಪಡೆದಷ್ಟು ನಿನ್ನ ಪೂಜಿಸಲಿಲ್ಲವಲ್ಲ ಪರಮಾತ್ಮನ ಕೃಪಾ ಪಡೆದೇವಲ್ಲ ನಾವು ಅಷ್ಟು ಪೂಜೆ ಮಾಡಿಲ್ಲ ಅಂತ ಎಷ್ಟು ನಾವು ಉಂಡ್ರೆ ನಾವು ಊರಾಗ ಅಡ್ಡಾಡ್ಯ ವಿಸ್ತೀರ್ಣಿ ಹಾಕೊಂಡು ಅಷ್ಟು ದಿನ ಹೊಲ್ದಾಗ ದುಡ್ದಿಲ್ಲ ಅಂತ ಎಷ್ಟು ನಾವು ಹೊಲ್ಕೋ ಹಾಲು ಕುಡ್ದೇವಲ್ಲ ಡೇರಿ ಹಾಲು ಕುಡ್ದಿಲ್ಲ ಅಂತ ಹಾಲು ಮಾರಿ ನಾವು ಏನೋ ತರು ಮಂದಿ ಅದಕ್ಕೆ ಪರಮಾತ್ಮ ಸಿದ್ಧಲಿಂಗ ಶಿವ ಚಂದ್ರಶೇಖರ್ ಶಿವಯೋಗಿ ನೀನು ಕೃಪಾ ಪಡೆದಷ್ಟು ನಾವು ನಿನ್ನ ಪೂಜೆ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಬ್ಬ ಕವಿ ಆದ್ರೆ ನೀವು ಪೂಜೆ ಮಾಡ್ಯಾರಿ ಅಷ್ಟು ಕೃಪಾ ಪಡೆದೇರಿ ನೀವು ಅಂತ ಹೇಳುತ್ತಾ ಅಪ್ಪಗಳ ಆಶೀರ್ವಚನ ಆಗೋದೈತಿ ಪುಣ್ಯಾತ್ಮರೇ ಯಾಕಂದ್ರೆ ಹಿಂಗೆ ಹೇಳಾಕ್ತಿದ್ದಂತ ಒಬ್ಬ ಪೌರಾಣಿಕ ಅದ್ರಾಗ ಎದ್ದು ನಮ್ಮ ಸಂಗಾಪಣ್ಣ ಅಂತ ಬಡಿಗೆ ತೊಗೊಂಡು ಹಿಡ್ಕೊಂಡು ಅಡ್ಡಾಡಾಕತ್ತಿದಂತವ ಯಾಕ್ರಿ ಮತ್ತು ಬಡಿಗೆ ನಮ್ಗ ಅಂತೇಳಿ ಅವ್ರು ಇಲ್ಲಿ ತಗೊಂಡಿ ನಿನ್ನ ಯಾರು ತಂದು ಹಚ್ಚಾರ ಅವ್ರು ಹುಡ್ಕ್ಯಾಡಾಕ್ತಾರ ಹಂಗಾಗಬಾರ್ದು ಮತ್ತು ನಾಳಿನ ದಿವಸ ಸೇವಾ ಶಿಖರ ಈ ವಾಗ್ರೂಪ್ ಸೇವೆ ಪಿಕ್ಚರ್ನ ಕೃಷ್ಣನ ವಾಣಿ ಶಿವ ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಾದೇ ಇಲ್ಲಿಯವರೆಗೆ ಕೀರ್ತನವನ್ನು ನಡೆಸಿಕೊಟ್ಟಂಥ ಶ್ರೀಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಪರಮ ಪೂಜ್ಯ ಅಪ್ಪಾಜಿಯವರು ಆಶೀರ್ವಚನ ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೀವಿ. ಅಲ್ಲಿ ಮುಂದಿಡಂಗ